Hey guys, welcome back to my channel Nikita Priya's Easy English. I'm your friend Nikita Priya and I'm here to help you learn English. Let's learn English through Kannada. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಫ್ರೇಸಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಫ್ರೇಸಸ್ ಕಲಿತ್ರೆ ನಿಮ್ಗೆ ತುಂಬ ಈಸಿಯಾಗಿ ಇಂಗ್ಲೀಷ್ ನೀವು ಕಲಿಬೋದು ಆ್ಯಂಡ್ ನಿಮ್ಮ ಇಂಗ್ಲೀಷ್ ಕೂಡ ಟಾಪ್ ಲೆವೆಲ್ ಅಂತ ಸೌಂಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಬಿಲ್ ನಾನು ಪೇ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಟ್ಸ್ ಆನ್ ಮೀ ಅಂತ ಹೇಳ್ತೀವಿ. ಸೊ ಅದೇ ಥರ ತುಂಬ ಹಲವಾರು ಚಿಕ್ಕ ಚಿಕ್ಕ ಫ್ರೇಸಸ್ ಇದ್ದಾವೆ. ಇದು ಅಡ್ವಾನ್ಸ್ಡ್ ಇಂಗ್ಲೀಷ್ಗೂ ಕೂಡ ಇದು ಆ್ಯಡ್ ಆಗುತ್ತೆ. ಸೊ ಇದನ್ನು ನೀವು ಕಲಿಯೋವಾಗಲೇ ಕಲ್ತ್ಬಿಟ್ರೆ ತುಂಬ ಈಸಿ ಆಗುತ್ತೆ ನಿಮಗೆ ಕಲಿಯೋದಕ್ಕೆ ಆ್ಯಂಡ್ ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೀಗೆ ಆಗಲು ಸಾಧ್ಯನೇ ಇಲ್ಲ. No way, no way. ನಿಜವಾಗ್ಲೂ, for real, for real. ಏನು ತಮಾಷೆ ಮಾಡ್ತಿದ್ಯಾ? Are you kidding? Are you kidding? ಹೇಳಲು ಶಬ್ದಗಳೇ ಇಲ್ಲ. ಐ ಆಮ್ ಸ್ಪೀಚ್ಲೆಸ್. ಐ ಆಮ್ ಸ್ಪೀಚ್ಲೆಸ್. ಏನು ಏನಂದೆ? ವೇಟ್ ವಾಟ್? ವೇಟ್ ವಾಟ್? ಸಖತ್ತಾಗಿದೆ. ಮೈಂಡ್ ಬ್ಲೋಯಿಂಗ್. ಮೈಂಡ್ ಬ್ಲೋಯಿಂಗ್. ನನಗೆ ನಂಬಲು ಆಗುತ್ತಿಲ್ಲ. ಐ ಆಮ್ ಸ್ಟನ್ಡ್. ಐ ಆಮ್ ಸ್ಟನ್ಡ್. ಯಾವತ್ತಿನಿಂದ? ಸಿನ್ಸ್ ವೆನ್? ಸಿನ್ಸ್ ವೆನ್? ನಿಜಕ್ಕೂ? ಸೀರಿಯಸ್ಲಿ? ಸೀರಿಯಸ್ಲಿ? ನೀನು ತಮಾಷೆ ಮಾಡ್ತಿದ್ದೀಯಾ? ಯು ಆರ್ ಜೋಕಿಂಗ್. ಯು ಆರ್ ಜೋಕಿಂಗ್. ನಾನು ತಯಾರಿದ್ದೇನೆ. ಐ ಆಮ್ ಡೌನ್. ಐ ಆಮ್ ಡೌನ್. ನನ್ನನ್ನು ಸೇರಿಸ್ಕೊಳ್ಳಿ. ಕೌಂಟ್ ಮೀ ಇನ್. ಕೌಂಟ್ ಮೀ ಇನ್. ನನ್ನ ತಪ್ಪು. ಮೈ ಬ್ಯಾಡ್. ಮೈ ಬ್ಯಾಡ್. ಪರವಾಗಿಲ್ಲ. ನೋ ಬಿಗಿ. ನೋ ಬಿಗಿ. ಸುಲಭವಾಗಿದೆ. ನೋ ಸ್ವೆಟ್. ನೋ ಸ್ವೆಟ್. ನನ್ನ ಬಳಿ ಹಣ ಇಲ್ಲ. ಐ ಆಮ್ ಬ್ರೋಕ್. ಐ ಆಮ್ ಬ್ರೋಕ್. ಸುಮ್ಮನಾಗು. ಚಿಲ್ ಔಟ್. ಚಿಲ್ ಔಟ್. ಹಣ ನಾನು ಕೊಡುತ್ತೇನೆ. ಇಟ್ಸ್ ಆನ್ ಮೀ. ಇಟ್ಸ್ ಆನ್ ಮೀ. ಆಮೇಲೆ ಸಿಗೋಣ. ಚಾಟ್ ಯಾ ಲೇಟರ್. ಚಾಟ್ ಯಾ ಲೇಟರ್. ಪ್ರಯತ್ನ ಮಾಡು. ಗಿವ್ ಇಟ್ ಅ ಶಾಟ್. ಗಿವ್ ಇಟ್ ಅ ಶಾಟ್. ಅದಕ್ಕೇನು? ಸೊ ವಾಟ್? ಸೊ ವಾಟ್? ನಿನ್ನಿಷ್ಟ. ಯೋರ್ ಕಾಲ್. ಯೋರ್ ಕಾಲ್. ಸಾಧ್ಯವಿಲ್ಲ.
not a chance, not a chance. ಅದೇನ್ ಮಹಾ, no big deal, no big deal. ಕನಸು ಕಾಣುತ್ತಾ ಇರು, ಇದನ್ನು ಸ್ವಲ್ಪ ಪಾಸಿಟಿವ್ ಆಗಿ ತಗೋಣ. ಡ್ರೀಮ್ ಆನ್, ಡ್ರೀಮ್ ಆನ್ ಅಂದರೆ ಕೀಪ್ ಡ್ರೀಮಿಂಗ್ ಅಂತ ಅಂತೀವಲ್ಲ, ಸೊ ಅದೇ ಥರ ಡ್ರೀಮ್ ಆನ್. ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ. suit yourself, suit yourself. ಮಿತಿಯಲ್ಲಿರು, know your place, know your place. ನನಗೆ ಅನುಮಾನ ಇದೆ, I doubt it, I doubt it. ಏನಾದರೂ ಆಗಲಿ, whatever, whatever. ಇದನ್ನು ನಾವು ಮೋಸ್ಟ್ ಪ್ರಾಬಬ್ಲಿ ಫಾರಿನರ್ಸ್ ಈ ರೀತಿ ವರ್ಡ್ನ ಯೂಸ್ ಮಾಡೋದನ್ನು ನೋಡಿದ್ದೀವಿ. ಏನಾದರೂ ಒಂದು ಡಿಸ್ಕಷನ್ ಇದ್ದಾಗ ವಾಟ್ ಎವರ್ ಅಂತ ಹೇಳ್ತಾರಲ್ಲ, ಸೊ ವಾಟ್ ಎವರ್ ಅಂದರೆ ಏನಾದರೂ ಹೀಗೆ. ಸ್ವಲ್ಪ ಹೊತ್ತು ನಿಲ್ಲಿ, ಹೋಲ್ಡ್ ಆನ್, ಹೋಲ್ಡ್ ಆನ್. ಮತ್ತೊಮ್ಮೆ ಹೇಳಿ, ಕಮ್ ಅಗೇನ್, ಕಮ್ ಅಗೇನ್. ಅರ್ಥ ಆಯಿತು, ಗಾಟ್ ಇಟ್, ಗಾಟ್ ಇಟ್. ಸರಿ ಇದೆ, ಮೇಕ್ ಸೆನ್ಸ್, ಮೇಕ್ ಸೆನ್ಸ್. ಈ ಫ್ರೇಸ್ನ ಯಾವಾಗ ಹೇಳ್ಬೋದು ಅಂದರೆ, ಈಗ ನೀವೇನಾದರೂ ಒಂದು ವಿಷಯ ಡಿಸ್ಕಸ್ ಮಾಡ್ತಾ ಇರ್ತೀರ, ತಕ್ಷಣ ಯಾರಾದರೂ ಒಂದು ಸರಿಯಾದ ಒಳ್ಳೆ ಪಾಯಿಂಟ್ ನಿಮಗೆ ಹೇಳ್ತಾರೆ. ಸೊ ಆವಾಗ ಎಸ್ ಕರೆಕ್ಟಾಗಿದೆ, ಕರೆಕ್ಟಾಗಿ ಹೇಳಿದ್ದೀರಾ, ಈ ಪಾಯಿಂಟ್ ತಗೋಬೋದು ಅನ್ನೋದಕ್ಕೆ. ಸೊ ಎಸ್ ಮೇಕ್ ಸೆನ್ಸ್ ಅಂತ ನೀವು ಆವಾಗ ಯೂಸ್ ಮಾಡ್ಬೋದು. ಭೇಟಿ ಆಗ್ತಾ ಇರಿ ಅಂದರೆ ಆವಾಗವಾಗ ಸಿಗ್ತಾ ಇರೋಣ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಕೀಪ್ ಇನ್ ಟಚ್, ಕೀಪ್ ಇನ್ ಟಚ್ ಅಂತ ಹೇಳ್ತೀವಿ. ಇರಲಿ ಪರವಾಗಿಲ್ಲ, ನೆವರ್ ಮೈಂಡ್, ನೆವರ್ ಮೈಂಡ್. ಹೋಗಲಿ ಬಿಡಿ, ಲೆಟ್ ಇಟ್ ಗೋ, ಲೆಟ್ ಇಟ್ ಗೋ. ಧೈರ್ಯ ಕಳ್ಕೋಬೇಡ, ಹ್ಯಾಂಗ್ ಇನ್ ದೇರ್, ಹ್ಯಾಂಗ್ ಇನ್ ದೇರ್. ನನಗೆ ಗೊತ್ತಿಲ್ಲ, ಬೀಟ್ಸ್ ಮೀ, ಬೀಟ್ಸ್ ಮೀ. ಸಮಯ ಮುಗೀತು, ಟೈಮ್ಸ್ ಅಪ್, ಟೈಮ್ಸ್ ಅಪ್. ಈಗ ಇಲ್ಲಿಂದ ಬರೋ ಫ್ರೇಸಸ್ ಸ್ವಲ್ಪ ಪ್ರೋ ಲೆವೆಲ್ಲಿನ ಫ್ರೇಸಸ್ ಆಗಿರುತ್ತೆ ಆ್ಯಂಡ್ ತುಂಬ ಈಸಿ ಆಗಿರುತ್ತೆ, ತುಂಬ ಮಜಾ ಕೂಡ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಕರೆಕ್ಟ್ ಆಗಿದೆ, ಸ್ಪಾಟ್ ಆನ್, ಸ್ಪಾಟ್ ಆನ್. ಸರಿ ಒಪ್ಕೊಳ್ಳೋಣ, ಫೇರ್ ಎನಫ್, ಫೇರ್ ಎನಫ್. ಬಹುಮಟ್ಟಿಗೆ, ಪ್ರಿಟಿ ಮಚ್, ಪ್ರಿಟಿ ಮಚ್. ಅಷ್ಟೇನು ಕೆಟ್ಟದಲ್ಲ, ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಇಲ್ಲಿ ತನಕ ಎಲ್ಲ ಸರಿಯಾಗಿದೆ, ಸೋ ಫಾರ್ ಸೋ ಗುಡ್, ಸೋ ಫಾರ್ ಸೋ ಗುಡ್. ಅದ್ಯಾಕೆ ಹೀಗೆ, ಹೌ ಕಮ್, ಹೌ ಕಮ್. ನಾನು
ಹೊರಡುತ್ತಿದ್ದೇನೆ. ಐ ಆಮ್ ಆಫ್. ಐ ಆಮ್ ಆಫ್. ತಗೋಬಹುದು ಅಥವಾ ಮಾಡಬಹುದು ಅಂತ ಹೇಳೋದಕ್ಕೆ ಗೋ ಫಾರ್ ಇಟ್. ಎಸ್, ಗೋ ಫಾರ್ ಇಟ್. ಹೀಗೆ ಇದನ್ನು ಮುಂದುವರಿಸಿಕೊಂಡು ಹೋಗು. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ಏನು ನಡೀತಿದೆ? ವಾಟ್ಸಾಪ್. ವಾಟ್ಸಾಪ್. ಸೊ ಹೇಗನ್ನಿಸ್ತು ವಿಡಿಯೋ? ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿಯ ಚಿಕ್ಕ ಚಿಕ್ಕ ಫ್ರೇಸಸ್ನ ವೀಡಿಯೋ ಬೇಕು ಅಂದರೆ, ಇದೇ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಬೇಗ ಇಂಗ್ಲೀಷ್ ಕಲಿಬೇಕು ಅಂದರೆ ನಾನು ಡೈಲಿ ಜಸ್ಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಂದರೆ ವರ್ಡ್ ಆಫ್ ದ ಡೇ ಅಥವಾ ಸೆಂಟೆನ್ಸ್ ಆಫ್ ದ ಡೇ ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಎವ್ರಿಡೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಜಸ್ಟ್ ಶಾರ್ಟಾಗಿ. ಅದನ್ನು ವೀಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.